ಸಿಎಂ ಸಿದ್ದರಾಮಯ್ಯ ವಿಶೇಷ ಸುದ್ದಿಗೋಷ್ಠಿ ನಡೆಸಿ ಮೂಡಾ ಹಗರಣದ ದಾಖಲೆಗಳನ್ನು ಬಿಚ್ಚಿಟ್ಟಿದ್ದಾರೆ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಕ್ರಯ ಮಾಡಿಕೊಟ್ಟಂತಹ ಜಮೀನು 3 ಎಕರೆ 16 ಗುಂಟೆ ಜಮೀನು ಕ್ರಯಕ್ಕೆ ಪಡೆದಿದ್ದಾರೆ. ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನು ಕುರಿತಾಗಿ ಸಾಕಷ್ಟು ದಾಖಲೆಗಳನ್ನು ಕೊಡ್ತಾ ಹೋಗ್ತಾರೆ ಸಿಎಂ. ಜಮೀನು ದಲಿತರಿಗೆ ಮಂಜೂರಾಗಿದ್ರೆ ಕೆಲ ನಿಬಂಧನೆ ಇರುತ್ತೆ, ನಿಬಂಧನೆ ಉಲ್ಲಂಘಿಸಿದ್ರೆ PTCL ಕಾಯ್ದೆ ಅನ್ವಯ ಆಗುತ್ತೆ ಅಂತ ಸಿಎಂ ಮಾತನಾಡ್ತಿದ್ದಾರೆ. ಅದರ ಲೈವ್ ಸುದ್ದಿಗೋಷ್ಠಿಯನ್ನು ನೋಡ್ತಾ ಇದ್ದೀವಿ. Denotification of land measuring 4 acres 13 guntas in survey number 462 and 464 of Kesare village, Mysore, UDD 499, MIB 96. ಇದು ಅವರೇ ರೆಕಮೆಂಡ್ ಮಾಡಿರೋದು. ಬಾಲಸುಬ್ರಹ್ಮಣ್ಯ ಅವರ ಅಧ್ಯಕ್ಷತೆಯಲ್ಲಿ ಇದ್ದಂಥ ಕಮಿಟಿ ರೆಕಮೆಂಡ್ ಮಾಡಿರೋದು. ಆನ್ ದಿ ಬೇಸಿಸ್ ಆಫ್ ದಿ ಮೂಡಾದವರ ರೆಸಲ್ಯೂಷನ್ ಪ್ರಕಾರ ಮಾಡಿದ್ದಾರೆ. ಪುಟ್ಟಮ್ಮ ವೆಂಕಟಪ್ಪ ಅವ್ರದ್ದು ಬಿಡ್ತಾರೆ 37 ಗುಂಟೆ. ಆಮೇಲೆ ಇದ್ರ ಜೊತೆ 19 ಒಟ್ಟು 19 ಬಿಟ್ಟಿರ್ತಾರೆ. ಮೈಸೂರಿನಲ್ಲಿ ಪುಟ್ಟಮ್ಮನವ್ರದ್ದು ಕೂಡ ಬಿಟ್ಟಿರ್ತಾರೆ. ಆಮೇಲೆ ಮೂಡಾದ ರೆಸಲ್ಯೂಷನ್ ನೀವು ಓದ್ಬಿಡ್ತೀನಿ ನಿಮಗೆ ಗೊತ್ತಾಗ್ಲಿ ಅಂತ. ಮೇಲ್ಕಂಡ ಸರ್ವೆ ನಂಬರ್ಗಳ ಬಗ್ಗೆ ಏನು ಮೈಸೂರು ಗ್ರಾಮ ಸರ್ವೆ ನಂಬರ್ 462 ಗುಂಟೆ, ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ, ಒಟ್ಟು 4 ಎಕರೆ 13 ಗುಂಟೆ ಭೂ ಸ್ವಾಧೀನದ ಕೈ ಬಿಡುವ ಬಗ್ಗೆ ಮೇಲ್ಕಂಡ ಸರ್ವೆ ನಂಬರ್ಗಳ ಬಗ್ಗೆ ವಿವರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಹಾಜರಿದ್ದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಮೇಲ್ಕಂಡ ಜಮೀನುಗಳ ಬಗ್ಗೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದಿರುವುದನ್ನು ವಿವರವಾಗಿ ತಿಳಿಸಿದರು. ಅಂತಿಮವಾಗಿ ಸಭೆಯು ಚರ್ಚಿಸಿ ಸದರಿ ಜಮೀನುಗಳು ಕೆಸರೆ ಗ್ರಾಮದ ಹಾಗೂ ಪ್ರಾಧಿಕಾರದ ಬಡಾವಣೆಯ ಕೊನೆಯ ಭಾಗದಲ್ಲಿ ಬರುತ್ತಿರುವುದನ್ನು ಪರಿಶೀಲಿಸಿತು. ಒಂದು ವೇಳೆ ಮೇಲ್ಕಂಡ ಸರ್ವೆ ನಂಬರ್ಗಳ ಭೂ ಸ್ವಾಧೀನದಿಂದ ಕೈಬಿಟ್ಟಲ್ಲಿ ಪ್ರಾಧಿಕಾರಕ್ಕೆ ಯಾವುದೇ ತೊಂದರೆಯಾಗದೆ ಇರುವುದನ್ನು ಮನಗಂಡು ಈ ಬಗ್ಗೆ ಅಂತಿಮವಾಗಿ ಮತ್ತೊಮ್ಮೆ ಪರಿಶೀಲಿಸಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಅಭಿಯಂತರರು ಮತ್ತು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ತನಿಖೆ ಮಾಡಿ ಅರ್ಜಿದಾರರು ಜಮೀನುಗಳಲ್ಲಿ ವಾಟರ್ ಸಪ್ಲೈ ಪೈಪ್ಲೈನ್ಗಳು ಹಾದು ಹೋಗುವ ಸಾಧ್ಯತೆ ಇಲ್ಲ ಅಥವಾ ಇಲ್ಲವೇ ಎಂಬ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಲಾಯಿತು. ಇದರಲ್ಲಿ ಅರ್ಜಿದಾರರ ಜಮೀನುಗಳು ಭೂ ಸ್ವಾಧೀನದಿಂದ ಕೈಬಿಡುವ ಬಗ್ಗೆ ಸರ್ಕಾರದ ಶಿಫಾರಸು ಮಾಡಬಹುದೆಂದು ತೀರ್ಮಾನಿಸಲಾಯಿತು. ಇದು ಸ್ಥಳ ಪರಿಶೀಲನೆ ಮಾಡಿರೋದು. ಆಮೇಲೆ ಸರ್ಕಾರಕ್ಕೆ ರೆಕಮೆಂಡು ಕೂಡ ಮಾಡ್ತಾರೆ. ಇವೆಲ್ಲ ಕಾಪಿಗಳನ್ನೆಲ್ಲ ಕೊಡಿ ಅವರಿಗೆ, ಮಾಧ್ಯಮದವರಿಗೆ ಎಲ್ಲ ಕಾಪಿಗಳೆಲ್ಲ ಕೊಡಬೇಕು ನೋಡಿ. ಆಮೇಲೆ ಈ ಮ್ಯಾಪ್ನಲ್ಲಿ ಕೊನೆಯಲ್ಲಿದೆ ಇದು 3 ಎಕರೆ 16 ಗುಂಟೆ ಅಕ್ವೈರ್ ಆಗಿರೋ ಜಾಗದಲ್ಲಿ ಕೊನೆಯಲ್ಲಿದೆ. ಇದನ್ನು ಕಾಪಿ ಕೊಡ್ತೀವಿ ನಿಮಗೆ. ಅದರಿಂದ ಮಾನ್ಯ ಅನ್ನೋದೇ ಬರ್ತೀವಿ. ಅದರಿಂದ ಸ್ನೇಹಿತರೆ, ಇದು ಡಿನೋಟಿಫಿಕೇಶನ್ ಆದಮೇಲೆ 98ರಲ್ಲಿ ಡಿನೋಟಿಫಿಕೇಶನ್ ಆಯಿತು. ಯಾರ ರೆಕಮೆಂಡ್ ಮೇಲೆ, ಶಿಫಾರಸಿನ ಮೇಲೆ? ಬಾಲಸುಬ್ರಹ್ಮಣ್ಯಂ ಸಮಿತಿ, ಗೋವಿಂದರಾಜು ಎಂತವನು, ಇನ್ನೊಬ್ಬ ಯಾರು, ತಮ್ಮಯ್ಯ ಅವರ ಶಿಫಾರಸು ಮಾಡಿದ್ರು. ಮೂಡಾದವರು ಬರೆದಿದ್ರು. ಆಮೇಲೆ ಮೂಡಾದವರು ಸರ್ಕಾರಕ್ಕೆ ಎಲ್ಲ ಕೇಳ್ಕೊಂಡಿದ್ರು. ಅದಾದಮೇಲೆ ಇದೆಲ್ಲ ಆಗಿದೆ. ಇದು ಡಿನೋಟಿಫಿಕೇಶನ್ 98ರಲ್ಲಿ ಡಿನೋಟಿಫಿಕೇಶನ್ ಆಯಿತು. ಆಮೇಲೆ ಡಿನೋಟಿಫಿಕೇಶನ್ ಆದಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಕೊಂಡ್ಕೊಂಡಿರೋದು 2004ರಲ್ಲಿ.
ಅಂದರೆ ಡಿನೋಟಿಫಿಕೇಶನ್ ಆದ 6 ವರ್ಷಗಳ ನಂತರ ಇದು ಸೇಲ್ ಡೀಡು. ಯಾವಾಗ ಇದು ತಗೊಂಡಿರೋದು? 25/8/2004. 25/8/2004 ದೇವರಾಜು ಅವರಿಂದ ದೇವರಾಜು ಅವರಿಂದ ಸಹಾಯ ಮಾಡಿಸ್ಕೊಂಡಿದ್ದಾರೆ. ಆಮೇಲೆ ಅವರ ಹೆಂಡತಿ ಮತ್ತು ಮಕ್ಕಳುಗಳು ಕೂಡ ಸೈನ್ ಮಾಡಿದ್ದಾರೆ. ಇದಕ್ಕೆ ಕಾನೂನು ಪ್ರಕಾರವಾಗಿ ಕ್ರಯ ಆಗಿದೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ. ಆಮೇಲೆ 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ. ಕೃಷಿಯಿಂದ ಇದರಿಂದ ವಸತಿಗೆ ಮಾಡ್ಬೋದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.